ಈಜು ಮಂಜುಟಿಗೋಣ ಪಾಡ್ದನದಲ್ಲಿ ಅಲ್ಲೇ ಮಂಜನಾಡಿ ಅಂತ ಇದೆ, ಕೊಣಾಜೆ ಹತ್ರ. ಒಂದದು ಗುತ್ತು ಬರಿಕೆಯಾಗಿದ್ದಂಥದ್ದು. ಮೊದಲು ಅರಸೊತ್ತಿಗೆಯನ್ನು ಪಡೆದಂಥ ವಂಶ ಅದು. ರೆಂಜಲಾಡಿ ಬರಿಕೆಯಲ್ಲಿ ಈಗ ಮಂಜನಾಳ್ಳೂರು ಇರ್ತಾರೆ. ಮಂಜನಾಳ್ಳೂರಲ್ಲಿ ಮೂಲದ ಹುಡುಗ, ಕೆಲಸಗಾರ ಒಬ್ಬ ಹುಡುಗ ಇರ್ತಾನೆ. ಅವನ ಹೆಸರು ಬಬ್ಬು ಅಂತ. ಅವನು ಮೂಲತಃ ನಾರ್ಯದವನು, ಅಲ್ಲೇ ಸಮೀಪದ ಪ್ರದೇಶ ನಾರ್ಯದವನು. ಅವನು ಒಂದು ದಿವಸ ಅವನಿಗೆ ಹುಷಾರಿರಲಿಲ್ಲ. ಹಾಗೆ ಮಂಜನಾಳ್ಳೂರು ಹೇಳ್ತಾರೆ, ನಾಳೆ ನೀನು ಕೆಲಸಕ್ಕೆ ಬರಬೇಡ, ನಾನು ಗದ್ದೆಯದೆಲ್ಲ ನೋಡ್ಕೊಳ್ತೇನೆ ಅಂತ. ಹಾಗೆ ಇವರು ಬೆಳಗ್ಗೆ ಎದ್ದು ಕೊಟ್ಟು ಪಿಕ್ಕಾಸ ಎಲ್ಲ ಹಿಡ್ಕೊಂಡು ನೀರು ಹೆಚ್ಚದನ್ನು ಬಿಡಿಸ್ಲಿಕ್ಕೆಲ್ಲ ಹೋಗ್ತಾರೆ ಗದ್ದೆಗೆ. ಹೋದಾಗ ಇವರಿಗಿಂತ ಮುಂಚೆ ಅಲ್ಲಿ ಬಬ್ಬು ಬಂದು ಕೆಲಸ ಮಾಡ್ತಾ ಇದ್ದಾನೆ. ಆಗ ಹೇಳ್ತಾರೆ, ನೀನು ಯಾಕೆ ಬಂದದ್ದು, ನಾನು ಬರಬೇಡ ಅಂತ ಹೇಳಿದೆ ಅಲ್ವ ನಿನಗೆ ಅಂತ. ಆಗ ಅವನು ಹೇಳ್ತಾನೆ, ಒಡೆಯ, ನಾನಿರುವ ತನಕ ನೀವು ಕೊಟ್ಟು ಪಿಕ್ಕಾಸ ಎಲ್ಲ ಮುಟ್ಲಿಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ಮಂಜನಾಳವರಿಗೆ ಭಾಳ ಇದಾಗ್ತದೆ, ನಿನಗೆ ಎಷ್ಟು ಪ್ರೀತಿ ನಮ್ಮ ಮೇಲೆ, ನಿನ್ನ ಪ್ರೀತಿಗೆ ನಾನು ಎಂತ ಕೊಡೋದು, ನಿನಗೆ ಎಂತ ಆಸೆ ಉಂಟು ಹೇಳು, ನಾನು ಅದನ್ನು ಈಡೇರಿಸ್ತೇನೆ ಅಂತ ಹೇಳ್ತಾರೆ. ಮಂಜನಾಳ ಅಂದ್ಕೊಳ್ತಾರೆ ಆಸ್ತಿಯನ್ನು, ಜಾಗವನ್ನು, ಇನ್ನೇನೋ ಕೇಳ್ಬೋದು. ಬಟ್ ಅವನು ಹಾಗೆ ಕೇಳೋದಿಲ್ಲ. ನಮ್ಮದು ಆನೆ ಕುದುರೆಯನ್ನು ಕಟ್ಟಿ ಸಾಕಿ ಬೆಳೆಸಿದಂಥ ವಂಶ ಅಲ್ವಾ ನಮ್ಮದು, ಮೆರೆದಂಥ ವಂಶ ಅಲ್ವಾ, ಅರಸರ ವಂಶ ಅಲ್ವಾ. ಹಾಗೆ ನಾವು ಕೊನೆ ಪಕ್ಷ ಈಗ 2 ಕೋಣಕರುಗಳನ್ನು ಸಾಕಬೇಕು, ಕಂಬಳಕ್ಕೆ ಓಡಿಸುವ ಕೋಣಗಳನ್ನು ಸಾಕಬೇಕು ಅಂತ. ಕೋಣಕರುಗಳಂದರೆ ಕಂಬಳಕ್ಕೆ ಓಡಿಸೋದು ಬಹಳ ಪ್ರೆಸ್ಟೀಜ್ನ ವಿಷಯ ತುಳುನಾಡಿನಲ್ಲಿ. ಅದು ಖಾಲಿ ಕೋಣಗಳ ಓಟದ ಸ್ಪರ್ಧೆ ಅಲ್ಲ, ಭಾಳ ಇದದು. ಹಾಗೆ ಅದನ್ನು ಸಾಕು, ನಾವು 2 ಕೋಣಕರುಗಳನ್ನು ಸಾಕುವ ಅಂತ. ಹಾಗೆ ಸರಿ ಹೇಳಿ ಇವರು ಮನೆಗೆ ಬರ್ತಾರೆ. ಒಂದು ದಿವಸ ನೋಡ್ತಾರೆ, ಕುಲಕುಂದ ಜಾತ್ರೆಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ ಕೋಣಗಳನ್ನು ತರಲಿಕ್ಕೆ. ಕುಲಕುಂದದಲ್ಲಿ ಕೋಣಗಳ ಮಾರಾಟ ಇರ್ತದೆ, ಸಂತೆ ಅದು. ಕುಲಕುಂದ ಸುಬ್ರಹ್ಮಣ್ಯ ಹತ್ರ ಅದು. ಅಲ್ಲಿ ಹೋಗ್ತಾರೆ. ಹೋಗುವಾಗ ಇವರಿಬ್ಬರು ಹೋಗುವಾಗ ಏನು ಮಾಡ್ತಾರೆ, ಅವರ ಕುಲದೈವ ಒರಿದೈವ ಧೂಮವತಿಯ ಮುಂಡ್ಯಕ್ಕೆ ಹೋಗ್ತಾರೆ. ಮುಂಡ್ಯ ಅಂದರೆ ಸಣ್ಣ ಗುಡಿಸಲು. ಅಲ್ಲಿಗೆ ಹೋಗ್ತಾರೆ. ಅದರ ಬಾಗಿಲಂತ ತೆರೀತಾರೆ, ತುಪ್ಪದ ದೀಪ ಇಡ್ತಾರೆ, ನಮಸ್ಕಾರ ಮಾಡ್ತಾರೆ. ನಮಗೆ ಒಳ್ಳೆ ಕರುಗಳು ಸಿಕ್ಕಿದ್ರೆ ಹಿಂದೆ ಬಂದು 1 ತುತ್ತು ತಿಂದು 2 ತುತ್ತು ಬಾಯಿಗೆ ಇಡುವ ಮೊದಲು ನಿನಗೆ ಕೋಲ ಕೊಡಲಿಕ್ಕೆ, ನೇಮ ಕೊಡಲಿಕ್ಕೆ ಕೈಲನ್ನು ಕಡಿಸ್ತೇವೆ. ಕೈಲು ಕಡಿಯೋದಂದ್ರೆ ಬಾಳೆಗೊನೆಯನ್ನು ಕಡಿಯೋದು. ಸಾಮಾನ್ಯವಾಗಿ ಭೂತ ಕೋಲ ಆಗೋದಕ್ಕೆ 1 ವಾರ ಮುಂಚೆ ಅದನ್ನು ಮಾಡ್ತಾರೆ. ಅದು ಕೈಲು ಮುಹೂರ್ತ ಅಂತಲೇ ಇದೆ ದೈವಕ್ಕೆ. ಹಾಗೆ ಬಾಳೆಗೊನೆಯನ್ನು ಕಡಿಸ್ತೇನೆ ಅಂತ ಹರಿಕೆ ಹೇಳ್ತಾರೆ. ಹೋಗ್ತಾರೆ. ಹೋಗಿ ತುಂಬ ಹುಡುಕಿದ್ರು ಇವರಿಗೆ ಬೇಕಾದ ಕೋಣಕರುಗಳು ಸಿಗೋದಿಲ್ಲ. ಇವರು ಹಿಂದೆ ಬರಲಿಕ್ಕೆ ಹೊರಡ್ತಾರೆ. ಆಗ ಒಬ್ಬ ಜೋಗಿ ಪುರುಷ ಅಲ್ಲಿ ಸಿಗ್ತಾನೆ. ದೈವ ಪ್ರೇರಣೆಯಿಂದಲೇ ಬಂದ ಜೋಗಿ ಪುರುಷ ಆತ. ಆತ ಕೇಳ್ತಾರೆ, ಅವನು, ನೀವು ಎರುತ್ತ ಗಿರ್ದಗ ಬತ್ತನತ್ತ ಬಲ್ಲಾಳರೆ, ನೀವು ಕೋಣಗಳ ವ್ಯಾಪಾರಕ್ಕೆ ಬಂದದ್ದಲ್ವ ಬಲ್ಲಾಳರೆ ಅಂತ. ಆಗ ಇವರು ಹೇಳ್ತಾರೆ, ಈಲ ನಾಲು ಇಲ್ಲಿ ನಟ್ಟುನ ಜೋಗಿ ಪುರುಷ, ನೀನು 4 ಮನೆ ಬೇಡುವ ಜೋಗಿ ಪುರುಷ, ನಿನಗೆ ಯಾಕೆ ಅಂತ ಕೇಳ್ತಾರೆ. ಆಗ ಅವನೊಂದು ಮಾತು ಹೇಳ್ತಾನೆ, ಯಾನ ನಟ್ಟಿಂದ ದಾನೆ ಉಳ್ಳಾಯ, ಕುರ್ನಾಡಿದ ದೈವಲ ನಟ್ಟುದುಂಡೆ ಅಂತ. ಕುರ್ನಾಡಿ ನಾನು ಭಿಕ್ಷೆ ಬೇಡಿದ್ರೆ ಏನಂತೆ, ಕುರ್ನಾಡಿನ ದೈವ ಕೂಡ ಭಿಕ್ಷೆ ಬೇಡಿದೆ ಅಲ್ವಾ ಅಂತ ಅವನು ಹೇಳ್ತಾನೆ. ಆ ಕುರ್ನಾಡು ಅಂದರೆ ಅಲ್ಲೇ ನಮ್ಮ ಸಮೀಪದ ಪ್ರದೇಶ. ನನಗೆ ಇಷ್ಟು ತನಕ ಭಿಕ್ಷೆ ಬೇಡಿದ ಕುರ್ನಾಡಿನ ದೈವ ಯಾವುದು ಹೇಳೋದನ್ನು ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇಲ್ಲದೆ ಪಾಡ್ದನದಲ್ಲಿ ಬರುವುದಿಲ್ಲ, ಎಲ್ಲಿದೆ ಹೇಳೋದು ಇನ್ನೂ ಅಧ್ಯಯನ ಆಗಲಿಲ್ಲ. ಇರಲಿ, ಹಾಗೆ ಹೇಳ್ತಾನೆ. ನಂತರ ಅವನು ಕೋಣಗಳನ್ನು ತೋರಿಸ್ತಾನೆ. ಒಳ್ಳೆಯ ಕೋಣಗಳು ಸಿಗ್ತವೆ. ಆವಾಗ ತಲೆಯಿಂದ ಬಾಲದ ತನಕ ಬೆಳ್ಳಿಯ ವರಾಹವನ್ನು ಇಟ್ಟು ಅದನ್ನು ತಗೊಂಡು ಬರ್ತಾರೆ. ತಗೊಂಡು ಬಂದು ತಗೊಂಡು ಬರುವಾಗ ದಾರಿಯಲ್ಲಿ ಅದೇ ಧೂಮವತಿ ಮುಂಡ್ಯದ ಸಮೀಪ ಬರ್ತಾರೆ. ಬರುವಾಗ ಏನಾಗ್ತದೆ, ಮೇಲೆ ನೋಡ್ತಾರೆ, ಇವ್ರಿಗೆ ಹಸಿವೆ ಆಗಿರ್ತದೆ. ಮೇಲೆ ನೋಡ್ತಾರೆ, ಒಂದು ಹಲಸಿನ ಮರದಲ್ಲಿ ಹಣ್ಣಾಗಿರ್ತದೆ. ಆಗ ಹೇಳ್ತಾರೆ, ಆ ಹಣ್ಣನ್ನು ಕೊಯ್ಯಿ ಅಂತ. ಅದು ದೈವದ ಮರ ಆಗಿತ್ತು, ಆ ಧೂಮವತಿ ದೈವಕ್ಕೆ ಸಂಬಂಧಿಸಿದ ಮರ ಆಗಿತ್ತು. ಇವನು ಹೋಗಿ ಮರ ಹತ್ತಿ ಕೊಯ್ಲಿಕ್ಕೆ ಹೇಳ್ತಾನೆ. ಯಾರಿಗೆ? ನಾರ್ಯದ ಬಬ್ಬುವಿಗೆ. ಅವನು ಕೊಯ್ತಾನೆ. ಕೊಯ್ಯುವಾಗ ಅವನು ಹೇಳ್ತಾನೆ, ದೈವದ ಕಾರಣಿಕ ಕಾಣ್ತಾ ಉಂಟು, ಕಠಿಣತೆ ಕಾಣಿಸ್ತಾ ಉಂಟು ಅಂತ. ಅಡ್ಡಿಲ್ಲ, ಮರದಿಂದ ಹಣ್ಣಾದರೆ ಕೊಯ್ಬೋದು, ಹಣ್ಣು ಬಿದ್ದರೆ ದೈವದ ಮರದ್ದು ತಿನ್ಬಹುದು, ಕೊಯ್ಯುವ ಹಾಗಿಲ್ಲ, ನಿಜವಾಗಿ ಕಾಯಿಯನ್ನು ತಿನ್ನುವ ಹಾಗಿಲ್ಲ. ತೊಂದರೆ ಇಲ್ಲ, ಹಣ್ಣಾಗಿದೆಯಲ್ಲ, ಹೇಗೂ ಬೀಳ್ಲಿಕ್ಕಿರ್ದು, ನೀನು ಕೊಯ್ಯಿ ಅಂತ. ಆಗ ಅವನು ಕೊಯ್ತಾ ಇರ್ತಾರೆ. ಅಲ್ಲೇ ಸಿಗೆಯನ್ನು ತುಂಡು ಮಾಡ್ತಾರೆ, ತಿಂತಾರೆ. ಕೋಣಗಳಿಗೆ ಅದರ ರೆಚ್ಚೆಯನ್ನು ಹಾಕ್ತಾರೆ, ಸಿಪ್ಪೆಯನ್ನು ಹಾಕ್ತಾರೆ. ಇವರು ಸಿಪ್ಪೆಯನ್ನು ಹಾಕ್ತಾರೆ. ಏನು ಹೇಳಿದ್ರು ಇವರು ಹೋಗುವ ಮುಂಚೆ, 1 ತುತ್ತು ತಿಂದು 2 ತುತ್ತು ತಿನ್ನುವ ಮೊದಲು ಕೈಲು ಗೊನೆಯನ್ನು ಕಡಿತೇನೆ ಅಂತ ಹೇಳ್ತಾರೆ ಕೋಲ ಕೊಡಲಿಕ್ಕೆ. ಆದರೆ ಇಲ್ಲೇನಾಯಿತು, ಅದನ್ನು ಮರೆತು ಬಿಟ್ಟು ದೈವದ ಮುಂಡ್ಯಕ್ಕೆ ಬಂದು ದೈವದ ಮರದಿಂದ ಹಲಸಿನ ಹಣ್ಣನ್ನು ಕೊಯ್ತಾರೆ, ಹರಿಕೆಯನ್ನು ಮರಿತಾರೆ. ಬಂದು ಈ ಕೋಣಗಳನ್ನು ಹಟ್ಟಿಯಲ್ಲಿ ಕಟ್ಟುವಷ್ಟರಲ್ಲಿ ಅರಸರಿಂದ ಆಹ್ವಾನ ಬರ್ತದೆ ಹೇಳ್ತಾರೆ. ಕಟ್ಟುವಷ್ಟರಲ್ಲಿ ಅಂತ ಪಾಡ್ದನದಲ್ಲೇ, ವಾಸ್ತವದಲ್ಲಿ ಹಾಗಲ್ಲ, ಅಲ್ಲಿ ಗ್ಯಾಪ್ ಇದೆ ತುಂಬ. ಅಲ್ಲಿ ಕಟ್ಟುವಷ್ಟರಲ್ಲಿ ಆಹ್ವಾನ ಬರ್ತದೆ, ಕಂಬಳಕ್ಕೆ ಓಡಿಸಲಿಕ್ಕೆ ಕೋಣಗಳನ್ನು ತರಬೇಕು ಅಂತ. ಹಾಗೆ ಇವರು ಕೋಣಗಳನ್ನು ಹಿಡ್ಕೊಂಡು ಹೋಗ್ತಾರೆ. ಆ ಕೋಣಗಳು ಬಹಳ ಬಲಿಷ್ಠವಾದ ಕೋಣಗಳು. ಮಂಜನಾಳ್ಳೂರಿಗೆ ಹೇಳಿದಾಗೆ ಕೇಳುವುದಿಲ್ಲ. ಅಂದರೆ ಇದು ದೊಡ್ಡಾಗಿದೆ, ಕೋಣಕರುಗಳು ದೊಡ್ಡದಾಗಿದೆ, ಇದಾಗುವಾಗ ಗ್ಯಾಪ್ ಇತ್ತಲ್ಲಿ. ಆಗ ನಾರ್ಯದ ಬಬ್ಬುವಿಗೆ ತನ್ನ ಒಡೆಯ ಸೋಲುವುದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಕೋಣಗಳನ್ನು ಗದ್ದೆಗೆ ಇಳಿಸ್ಲಿಕ್ಕೆ ಆಗುದಿಲ್ಲ ಅಂದರೆ. ಆಗ ಹೇಳ್ತಾನೆ, ಅವನು ಹಿಡಿಯಬಾರದ ಹಠ ಹಿಡ್ತಾನೆ. ನಾನೇ ಸಾಕಿದ ಕರುಗಳಲ್ವ ಇವು, ನಾನೊಮ್ಮೆ ಪ್ರಯತ್ನ ಪಡ್ತೇನೆ ಹೇಳ್ತಾನೆ. ಹಠ ಮಾಡ್ತಾನೆ. ಮೂಲದ ಹುಡುಗರು ಇಳಿಯಬಾರದ ಸತ್ಯದ ಗದ್ದೆಗೆ ಇಳಿತಾರೆ. ಅಲ್ಲಿ ಮೂಲದವರು ಇಳಿಯಬಾರದು. ಆ ದಿವಸ ಯಾವ ಈ ಕಂಬಳ ಕೋರಿಯ ದಿವಸ ಇಳಿಯಬಾರದ ಗದ್ದೆ ಅದು.
ಆಗ ಅವನು ಮಾಯ, ಕೋಣಗಳು ಮಾಯ ಅಂತ ಕಥೆಯಲ್ಲಿ. ಹಾಗೆ ಬೈಪಣೆಯಲ್ಲಿ ಹಾಕಿದ ಬೈ ಹುಲ್ಲು ಹಾಗೆ ಉಳಿಯಿತು, ಇದು ಕೋಣಗಳದ್ದು. ಒಲೆಯಲ್ಲಿ ಇಟ್ಟಂಥ ಬಸಳೆ ಸಾಂಬಾರು ಕೂಡ ಹಾಗೆ ಉಳಿಯಿತು ಅಂತ ಮಂಜನಾಳರು ಅಳುತ್ತಾರೆ. ಅಂದರೆ ಇಲ್ಲಿ ದೈವ ಶಿಕ್ಷಾರೂಪವಾಗಿ ಮಂಜನಾಳವರಿಗೆ ಶಿಕ್ಷೆ ಏನದು, ಹೇಳಿದ ಹರಿಕೆಯನ್ನು ಕೊಡದೆ ಮರೆತದ್ದಕ್ಕೆ ಶಿಕ್ಷಾರೂಪವಾಗಿ ಅವರಿಬ್ಬರನ್ನು ಮಾಯ ಮಾಡಿತು ಅಂತ ಅರ್ಥ. ಅಲ್ಲಿ ನಮ್ಮಲ್ಲಿ ದೈವಗಳ ಕೋಪಕ್ಕೆ ತುತ್ತಾಗಿ ಮಾಯವಾದವರು ಮತ್ತೆ ಏನಾಗ್ತಾರೆ, ಅವರು ಸಾಮಾನ್ಯವಾಗಿ ಅದೇ ದೈವದ ಸಾನ್ನಿಧ್ಯವನ್ನು ಸೇರಿ ದೈವತ್ವ ಪಡೆದು ಆರಾಧಿಸಲ್ಪಡ್ತಾರೆ. ಆ ಮಾಯ ಆಗುವುದು ಅಂದರೆ ಇಲ್ಲವಾಗುವುದಲ್ಲ, ಅವರು ದೈವತ್ವವನ್ನು ಪಡೆಯುವುದು. ಈಗ ನಾನು ಸುಲಭದಲ್ಲಿ ಅರ್ಥ ಆಗುವಾಗ ಹೇಳಬೇಕಾದ್ರೆ, ಕಾಂತಾರ ಸಿನಿಮಾ ನೋಡಿರ್ತೀರಿ ಎಲ್ಲರೂ. ಕಾಂತಾರದಲ್ಲಿ ಮೊದಲಿಗೆ ಅವನ ಹತ್ರ ಕೇಳ್ತಾನೆ, ಅದು ದೈವದ ಮಾತಾ ನರ್ತಕನ ಮಾತು ಅಂತ. ನರ್ತಕ ಆಗಿದ್ದರೆ ನಾನು ಮತ್ತೆ ಕಾಣಿಸ್ತೇನೆ, ದೈವ ಆದರೆ ಕಾಣಿಸೋದಿಲ್ಲ ಹೇಳಿ ಓಡಿ ಹೋಗಿ ಮಾಯ ಆಗ್ತಾನೆ. ಆ ಮಾಯ ಆದವರು ಏನಾಗ್ತಾರೆ ಅಂದರೆ, ಅಲ್ಲಿಯ ಪ್ರಧಾನ ದೈವ ಪಂಜುರ್ಲಿಯ ಸಾನ್ನಿಧ್ಯವನ್ನು ಸೇರಿ ಅಲ್ಲಿ ಇನ್ನೊಂದು ದೈವ ಆಗಿರ್ತಾರೆ. ಈಗ ಕೊನೆಗೆ ಮಗ ಶಿವ ಕೂಡ ಮಾಯ ಆಗ್ತಾನೆ. ಆಗ ಕೊನೆಯಲ್ಲಿ ಇಬ್ಬರು ದೈವಗಳ ಸಮಾಗಮ ತೋರಿಸ್ತಾರೆ ಅಲ್ವಾ, ಅದು ತಂದೆ ಮಗ ಇಬ್ರು ಕೂಡ ದೈವತ್ವ ಪಡೆದು ದೈವಗಳಾದ ಸಮಾಗಮ. ಅದು ದಂತಕಥೆ, ನಡೆದದ್ದು ಹೌದಲ್ವಾ ಅಂತ ಗೊತ್ತಿಲ್ಲ, ಆ ದಂತಕಥೆ. ಆದರೆ ಇಂಥದ್ದು ನಡೆದದ್ದು ತುಂಬ ಇದೆ. ದೈವ ಕಟ್ಟಿರುವಾಗ ಮಾಯ ಆದಂಥ ಕಥೆಗಳು ಅನೇಕ ಇವೆ. ಸುಳ್ಯದಲ್ಲಿ ಜಂಗಮಂಟ ಅಂತ ಉಗ್ರ ದೈವ, ಈ ದೈವ ಕೂಡ ಒಂದು ದಿವಸ ಕಾಡಿಗೆ ಹೊಕ್ಕು ಮಾಯ ಆಯಿತು ಅಂತ ಹೇಳ್ತಾರೆ. ಅದೇ ರೀತಿ ದೀಪಕ್ ಮುರುಡಿತಾಯ ಅಂತ ಹೇಳ್ತಾರೆ, ಅಲ್ಲಿ ಕೂಜಲು ದೈವಗಳಿಗೆ ಆರಾಧನೆ ಇದೆ. ಕೂಜಲು ದೈವಗಳಿಗೆ ಹೇಗೆ ಅಂದರೆ, ಕೂಜಲು ದೈವದ ಕೊನೆಗೆ ಬಂದ ಜನರೆಲ್ಲ ಕೈ ಹಿಡಿದು ಕೋಟೆ ಕಟ್ತಾರೆ. ಈ ಕೂಜಲು ದೈವ ಕೋಟೆಯನ್ನು ಕಡಿದು ಹೋಗಬಾರ್ದು, ಮುಂದಕ್ಕೆ ಹೋದರೆ ಮತ್ತೆ ಅದು ಕಾಣಿಸ್ಕೊಳ್ಳೋದಿಲ್ಲ, ಮಾಯ ಆಗ್ತದೆ ಅಂತ ನಂಬಿಕೆ. ಹಾಗೆ ದೀಪಕ್ ಮುರುಡಿತಾಯರ ಮನೆಯಲ್ಲಿ ಹೀಗೆ ಕೋಲ ಆಗುವಾಗ ಒಂದು ದಿವಸ ಕೂಜಲು ದೈವ ಕೋಟೆಯನ್ನು ಕಡಿದು ಕಾಡಿಗೆ ಪ್ರವೇಶ ಮಾಡಿತು. ಮತ್ತೆ ಅವನು ಕಾಣೆಯಾದ ಅಂತ, ದೈವ ಕಟ್ಟಿದವನು ಕಾಣೆಯಾದ, ಅವನು ಕಾಣಲಿಲ್ಲ. ಇದು ಇಂತಹ ಒಂದು ಕಥೆ. ಅಲ್ಲಿ 16 ಕೂಜಲು ದೈವಗಳಿದ್ದು ಸುಳ್ಯದಲ್ಲಿ, ಕೊನೆಗೆ ಈಗ 2 ಉಳಿದಿವೆ. ಹೀಗೆ ಒಂದು ಮಾಯಾದ್ದು ಯಾವುದಂದರೆ, ಪೂವಪ್ಪ ಅಂತ ಅಲ್ಲಿ ನಲಿಕೆಯವರು ದೈವ ಕಟ್ಟುವರು, ಅವರ ದೊಡ್ಡಪ್ಪನ ಮನೆಯಲ್ಲಿ ನಡೆದು, ದೊಡ್ಡಪ್ಪನ ಕಾಲದಲ್ಲಿ, ದೊಡ್ಡಪ್ಪನ ತಂದೆಯ ಕಾಲದಲ್ಲಿ ನಡೆದದ್ದು ಅಂತ ಹೇಳ್ತಾರೆ ಅವರು. ಹಾಗೆ ಕೂಜಲು ದೈವ ಕಟ್ಟಿರೋ ಕೋಟೆಯನ್ನು ಕಳೆದುಕೊಂಡು ಹೋಗಿ ಅವನು ಮಾಯ ಆಗ್ತಾನೆ. ಆಗ ನಾನು ಕೇಳಿದೆ, ಮಾಯ ಆದವರು ಏನಾಗ್ತಾರೆ, ಅವರಿಗೆ ನಿಮಗೆ ಈಗ ನಲಿಕೆಯವರಲ್ಲಿ ಅವರಲ್ಲೆಲ್ಲ 16ನೇ ದಿವಸ ಏನೋ ಸತ್ತವರಿಗೆ ಮಾಡುವ ಕ್ರಿಯೆಗಳೆಲ್ಲ ಇವೆಲ್ಲ, ಅದು ಮಾಡಲಿಕ್ಕಿದೆಯಾ ಅಂತ ಕೇಳಿದೆ ನಾನು. ಆಗ ಅವರು ಹೇಳಿದರು, ಇಲ್ಲ ಸತ್ತವರಿಗೆ ಮಾಡುವ ಕ್ರಿಯೆ ಇಲ್ಲ, ಯಾಕಂದರೆ ಅವರು ಸಾಯುವುದಲ್ಲ. ಹಾಗಾದರೆ ಮತ್ತೇನು ಮಾಡಲಿಕ್ಕಿದೆ, 16ನೇ ದಿವಸ ಪ್ರಧಾನ ದೈವಕ್ಕೆ ಸೇವೆ ಸಲ್ಲಿಸಿ, ಈತ ಕೂಡ ದೈವತ್ವ ಆಗಿರ್ತಾನೆ, ಇವನಿಗೂ ಅಲ್ಲಿ ಸೇವೆ ಸಲ್ಲಿಸಲಿಕ್ಕಿದೆ ಅಂತ ಹೇಳ್ತಾರೆ. ಆಗ ಸತ್ತವರ ಮಡದಿ ಏನಾದರೂ ಕೇಳಿದೆ ನಾನು, ಮದುವೆ ಆಗಿತ್ತಾ? ಆಗಿತ್ತು. ಆಗ ಅವಳು ಸಣ್ಣ ಹುಡುಗಿ, ಈ ಹುಡುಗ ಕೂಡ ಮಾಯ ಆದಾಗ ಸಣ್ಣ ಹುಡುಗ, ಬಾಲ್ಯ ವಿವಾಹ ಇದ್ದದ್ದು. ಆ ಹುಡುಗಿಯನ್ನು ಮತ್ತೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಅಂತ. ಅವರಲ್ಲಿ ನಿಜವಾಗಿ ಮರುಮದುವೆ ಇರಲಿಲ್ಲ, ಆದರೆ ಮಾಯವಾದವರ ಹೆಂಡತಿಗೆ ಆ ಕಳಂಕ ಇಲ್ಲ, ಗಂಡ ಸತ್ತದ್ದು ಹೇಳೋ ಕಳಂಕ ಇಲ್ಲ, ಅವರಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಅಂತ. ಈ ಅಳಿಯ ಕಟ್ಟು ಇರೋರು ಏನಾದರೂ ದೈವಾರಾಧನೆ ಮಾಡ್ತಾರ? ಅಂದರೆ ಈಗ ಅಳಿಯ ಕಟ್ಟು ಇರುವಲ್ಲೇ ದೈವಾರಾಧನೆ, ತುಳುವರು ಹೆಚ್ಚು ಅಳಿಯ ಕಟ್ಟೆ, ತುಳುವರಲ್ಲಿ ದೈವಾರಾಧನೆ. ಅಳಿಯ ಕಟ್ಟೆ ಇಲ್ಲದವರಲ್ಲಿ ಈಗ ನಾವೆಲ್ಲ ಅಲ್ಲಿಯ ಹವ್ಯಕರು ಬ್ರಾಹ್ಮಣರು, ನಮ್ಮಲ್ಲಿ ದೈವಾರಾಧನೆ ಇದೆ, ನಮಗೆಲ್ಲ ಅಳಿಯ ಕಟ್ಟಲ್ಲ, ಮಕ್ಕಳ ಕಟ್ಟು ಇದೆ. ಆ ಪ್ರದೇಶದಲ್ಲಿ ಇದೆ, ಅದು ಸುತ್ತಮುತ್ತ ಒಬ್ಬೊಬ್ಬರ ಪ್ರದೇಶದಲ್ಲಿ ಆ ಪರಿಸರದ ರೀತಿಯಲ್ಲಿ ಮಾಡ್ತಾರೆ. ಆ ಪರಿಸರದಲ್ಲಿ ದೈವಾರಾಧನೆ ಇದೆ. ಹೀಗೆ ಅದೇ ರೀತಿಯಲ್ಲಿ ಸುರತ್ಕಲ್ನಲ್ಲಿ ಹೊಸಬೆಟ್ಟು, ಕುರುವರ ಬೆಟ್ಟು ಅಂತ ಒಂದು ಜಾಗ ಇದೆ ಹೊಸಬೆಟ್ಟಲ್ಲಿ, ಅದರ ಸಮೀಪ ಕುರುವರ ಬೆಟ್ಟು ಅಂತ. ಅಲ್ಲಿ ರಾಹುಗುಳಿಗ ಬಹಳ ಪ್ರಸಿದ್ಧ ದೈವ, ಬಹಳ ಉಗ್ರ ದೈವ. ಒಂದು ದಿವಸ ಆವೇಶಗೊಂಡ ಆಲದ ಮರವನ್ನು ಹತ್ತಾನೆ, ಗೋಳಿ ಮರ ಹತ್ತದೆ. ಆ್ಯಕ್ಚುಲಿ ಆಲದ ಮರದ ಒಂದು ಪ್ರಭೇದ ಗೋಳಿ ಮರ, ಅಂದರೆ ಗೋಳಿ ಮರವನ್ನು ಹತ್ತಿ ಮಾಯ ಆಗ್ತಾನೆ. ದೈವ ಕಟ್ಟಿದವರು, ಇತ್ತೀಚೆಗೆ ನಡೆದಂಥದ್ದು ಇದೆಲ್ಲ.